ಊಟ ತಂದಿದ್ದೀನಿ. ಊಟ ಮಾಡು, ಎದ್ದೇಳು. ಕೃಷ್ಣ ಊಟ. ಬಿಟ್ಟೋಗ್ಬಿಡಮ್ಮ, ಇನ್ನು ಊಟ ಮಾಡಿಸಮ್ಮ. ಯಾರಿಗೂ ಪ್ರೀತಿ ಮಾಡ್ತೀನಮ್ಮ. ಕೃಷ್ಣನ ಯಾರು ಪ್ರೀತಿ ಮಾಡಲ್ಲ, ನನಗೆ ಯಾರು ಸಾಂತ್ವನೇ ಹೇಳಲ್ಲ. ಕೈ ತುತ್ತು ನೀಡಿ ತಾಯಿ ಪ್ರೀತಿ ಕೊಡೋದೇ ಇಲ್ವಲ್ಲಮ್ಮ. ಬೆಳಕೆ ನೀನು, ಉಸಿರೇ ನೀನು, ಕಣ್ಣ ಹನಿಯ ಕನವರಿಕೆ ನೀನು, ಜಗದ ಜನನಿ ನಗುವ ಧಮನಿ, ನನ್ನ ನನ್ನ ಕೊಡುಕ ಕೆಟ್ಟವನು ಅಂತಾರ. ಏನು ನನ್ನ ಕೆಟ್ಟವನು ಅಂತ ನನ್ನ ಕೈ ತುತ್ತು ಕೊಡಲ್ವಾ? ಪ್ಲೀಸ್ ಅಮ್ಮ, ಇವತ್ತು ನೀನು ಕೈಯಾರ ಕೈ ತುತ್ತು ಕೊಡು. ಕೃಷ್ಣ, ಒಂದು ನಿಮಿಷ ಹಿಂದೆ ಬಾ. ಥ್ಯಾಂಕ್ಸ್ ಅಮ್ಮ. ಕೃಷ್ಣನ ಹೇಳ್ಬಿಟ್ರೆ ನಾಳೆ ಬೆಳಗ್ಗೆ ಎಲ್ಲಿಗೆ ಬರಬೇಕು? ಎಲ್ಲಿ ಬಿಡೋದು ಸರ್, ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರುಕ್ಕ ಅವರೇ. ಪರವಾಗಿಲ್ಲ ಸರ್, ಕಷ್ಟದಲ್ಲಿದ್ರು, ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೆ. ನಾಳೆ ಬೆಳಗ್ಗೆನೇ ಬರ್ತೀನಿ. ಕೃಷ್ಣನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಸರಿನಾ? ಆಯಿತು ಸರ್. ಹಾಗೆ ಒಂದು ಮಾತು, ಅವರು ತುಂಬ ನೊಂದಿದ್ದಾರೆ ಅನಿಸುತ್ತೆ. ಅವ್ರ ತಾಯಿನ ತುಂಬ ನೆನೆಸ್ಕೊಳ್ತಾ ಇದ್ರು. ಅವಾಗವಾಗ ತಾಯಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಸರ್ ಅವರು. ಕಲ್ಯಾಣಿ, ಅಯ್ಯೋ ನೀನಿನ್ನೂ ರೆಡಿನೇ ಆಗಿಲ್ಲ. ನಿಂಗೆ ವಿಷಯ ಗೊತ್ತಾಗಿಲ್ವಾ? ಏನ್ ವಿಷಯ ಮೀನಾ? ಅಯ್ಯೋ ದೇವ್ರೆ, ನಿಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಾ? ಗೊತ್ತಿದೆ ಅನ್ಕೊಂಡು ಬಂದಲ್ಲ. ಅಲ್ಲಿ ಸೂರ್ಯಪ್ರಕಾಶ್ ಅವ್ರ ಮನೆಯಲ್ಲಿ ಕಲ್ಯಾಣಿ ವಿನಯ್ ನಿಶ್ಚಿತಾರ್ಥಕ್ಕೆ ಇವತ್ತೇ ಶುಭ ಮುಹೂರ್ತ ಅಂತ ಅವ್ರ ಮನೆ ಗುರುಗಳು ಹೇಳಿದಾರಂತೆ. ಹಾಗಾಗಿ ಅವ್ರು ಇಲ್ಲಿ ಹೊರಟು ನಿಂತಿದ್ದಾರೆ. ಏನಂದ್ರಿ? ಇವತ್ತೇನಾ? ಹ್ಞೂ, ಇವತ್ತೇ ಅವ್ರ ಮನೆಯವರು ನಿಮ್ ಮನೆಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನನಗ್ ವಿಷಯ ತಿಳಿಸಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಈಗ ದಿಢೀರಂತ ಏಕಾಏಕಿಯಾಗಿ ಹೇಳಿದ್ರೆ ಏನ್ ಮಾಡೋದು? ಅಲ್ಲ, ಬಂದವರಿಗೆ ಕೂತ್ಕೊಳ್ಳೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಣ್ಣು ಹಂಪ್ಲು, ಸ್ವೀಟು, ತಿಂಡಿ ಏನೂ ಇಲ್ಲ. ಈಗ ಸಡನ್ ಆಗಿ ಹೇಳಿದ್ರೆ ರೆಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ವಾ? ಅಕ್ಕಪಕ್ಕದವ್ರು ಒಂದು 4 ಜನ ಕರಿಬೇಕು, ಅಲಂಕಾರ ಮಾಡ್ಬೇಕು. ಇನ್ನು ಯಾವ ಕೆಲ್ಸನೂ ಆಗಿಲ್ವಲ್ಲ ಮೀನಾ? ಅಮ್ಮ, ನೀನೇನೋ ಟೆನ್ಷನ್ ತಗೊಳ್ಬೇಡ. ಹಾಗಂದ್ರೆ ಹೇಗೆ ಇರೋಕು? ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ದೆ ಅಲ್ವಾ? ಸೂರ್ಯಪ್ರಕಾಶ್ ಸರ್ ನನಗೂ ಕಾಲ್ ಮಾಡಿದ್ರು. ಎಲ್ಲ ನಾವ್ ಅಂದ್ಕೊಂಡಾಗೆ ಆಗ್ತಾ ಇದೆ. ಅರೇಂಜ್ಮೆಂಟ್ಸ್ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಾವಿಲ್ವಾ ನೋಡ್ಕೊಳ್ತೀವಿ. ಅಕ್ಕಪಕ್ಕದವ್ರನ್ನೆಲ್ಲ ಕರಿ, ಅವ್ರ ಹೆಲ್ಪ್ ತಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಯಾರಿ ಮಾಡ್ಕೊಳ್ಳೋಣ. ಅಲ್ಲ ಕಣೆ, ಸರಿಯಾದ ಸಿದ್ಧತೆನೇ ಆಗಿಲ್ಲ ಅಂದ್ರೆ ಗಂಡಿನ ಕಡೆಯವ್ರು ಏನ್ ಅನ್ಕೋತಾರೋ ಏನೋ. ಅಮ್ಮ, ಅವ್ರ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗೆ ಸಂಬಂಧ ಮುಖ್ಯ. ಇವಾಗ ಅದೆಲ್ಲ ಬಿಡು. ನಮ್ಗೆ ಇವಾಗ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ರೆಡಿ ಮಾಡೋದು. ಒಂದ್ ನಿಮಿಷ ಇರು. ಅಕ್ಕ,
ಅಣ್ಣ ನಿನ್ಗೋಸ್ಕರ ಆಸೆ ಪಟ್ಟು ತಗೊಬಂದಿದ್ದ ಸೀರೆ ಇದು. ನನ್ನ ತಂಗಿ ಮದುವೆ ಮಂಟಪದಲ್ಲಿ ರಾಜ್ಕುಮಾರಿ ಥರ ಕಾಣಿಸ್ಬೇಕು ಅಂತ ಅದು ಎಷ್ಟು ಸತಿ ಹೇಳಿದ್ನು. ಅಣ್ಣ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಅವನ ಆಶೀರ್ವಾದ ಇದ್ದೇ ಇರುತ್ತೆ. ಯಾವುದೋ ಒಂದು ರೂಪದಲ್ಲಿ ಅಣ್ಣನೇ ನಿಂತು ಈ ಮದುವೆ ಮಾಡಿಸ್ತಾ ಇದ್ದಾನೆ ಅನ್ನೋ ಧೈರ್ಯ ನಿನ್ಗಿರ್ಲಿ. ತಗೋ ಅಕ್ಕ, ಅಣ್ಣ ಕೊಡ್ಸಿದ್ ಸೀರೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀವು ಇಲ್ಲಿಗೆ ಬಂದ್ರೆ ಕಿರಿಕಾಗುತ್ತೆ, ಸಮಸ್ಯೆಗಳಾಗುತ್ತೆ. ಕಿರಿಕ್ ಮಾಡೋ ಸುಪಾರಿ ಏನೇ ಇದ್ರು ನಮ್ದವ್ರಕೋರೆ, ನಮ್ಮ ಮುಂದೆ ಬೇರೆಯವರೆಲ್ಲ ಕಿಮಿಕ್ ಅನ್ನಂಗಿಲ್ಲ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನೀವು ನಮ್ಮ ಮನೆ ಕಡೆ ಬರೋಕ್ ಹೋಗ್ಬೇಡಿ. ನಿಶ್ಚಿತಾರ್ಥ ನಮ್ಮ ಅಣ್ಣಂದು ಕಣ್ರಿ. ಸ್ವಂತ ಅಣ್ಣನ ಕಾರ್ಯಕ್ರಮಕ್ಕೆ ಬರ್ಬೇಡ ಅನ್ನೋರು ಯಾರ್ರಿ? ನನ್ನನ್ನ ಯಾವನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬಂದೇ ಬರ್ತೀನಿ. ದಯವಿಟ್ಟು ಹಠ ಮಾಡಬೇಡಿ. ನೋಡಿ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಕೆಲವರು ರಾಂಗ್ ಆಗಿದ್ದಾರೆ. ನೀವು ಬಂದ್ರೆ ಗಲಾಟೆ ಆಗುತ್ತೆ. ನನಗೋಸ್ಕರ ಕೇಳ್ತಿಲ್ಲ, ನಾವು ಅಕ್ಕನಿಗೋಸ್ಕರ ಕೇಳ್ತಿದ್ದೀನಿ. ಪ್ಲೀಸ್ ಬರಬೇಡಿ. ಯಾರು ಎಷ್ಟೇ ರಾಂಗ್ ಆಗಿರ್ಲಿ, ಅದನ್ನ ಸರಿ ಮಾಡೋದಕ್ಕೆ ನಾನು ಇದೀನಿ. ಆ ಟೆಕ್ನಿಕ್ ನನಗೆ ಚೆನ್ನಾಗಿ ಗೊತ್ತು. ನೀವೇನು ತಲೆ ಕೆಡ್ಸ್ಕೊಂಬಿಡಿ. ನಮ್ಮ ಅಣ್ಣಂಗೋಸ್ಕರ ನಾನು ಬರ್ದೆ ಇನ್ಯಾರೇ ಬರಕ್ ಸಾಧ್ಯ? ಇಡ್ರಿ ಫೋನು. ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನೇ ಬರಬೇಡ ಅಂತಾರೆ. ಕೃಷ್ಣ ಹೋಗಿ ರೆಡಿ ಆಗಲಿ.